ಹಿಮ ಬರುತ್ತೆ ಗಾಯ್ಸ್. ಹಿಮ ಮೇಲಿಂದ ಬಹುಮನದಾಗಿ ಚಾಕ್ಲೇಟ್ ಅರ್ಧ ಇತ್ತು ಅಂದ್ಕೊಡ್ತೀನಿ. ಅವನೇನು ತಿನ್ನಿಲ್ವಲ್ಲ, ಅರ್ಧ ಎತ್ತಿಕ್ತೀನಿ ಆಮೇಲೆ ತಿನ್ನಮ್ಮ ಅಂತ ಅಂದಲ್ಲ. ಆ ಒಂದು ಚಾಕ್ಲೇಟ್ ಬಹುಮಾನವಾಗಿ ಕೊಡ್ತಿದ್ದು. ಸ್ವೀಟ್ ಅಲ್ಲ ಒಟ್ಟು. ಪಾಯಸ ಮಾಡ್ಕೊಡ್ತೀಯ? ಇದನ್ನು ಲಯನ್ ರೇಸ್ಟ್ ಮಾಡಲು ತಂದಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ನಿನ್ನೆ ನಾನು ಒಂದು ವ್ಲಾಗ್ ಹಾಕಿದ್ದಲ್ವಾ, ಆ ವ್ಲಾಗ್ ಹಾಕ್ತಾ ಎಂಡು ಮಾಡಲಿಲ್ಲ ನಾನು. ಇನ್ನೂ ಸ್ವಲ್ಪ ಇತ್ತು ಬಾಕಿ, ಹಾಗೆ ಕಂಟಿನ್ಯೂ ಅಂತ ಆಗಿಬಿಟ್ಟೆ. ಏನು ಅಂತಂದರೆ ಫ್ರಿಜ್ ಕ್ಲೀನ್ ಮಾಡಿದ್ದು ಮತ್ತು ಸ್ವಲ್ಪ ಫನಿಯಾಗಿ ಮಾತಾಡಿದ್ದೆಲ್ಲ ಇತ್ತಲ್ಲ, ಅಲ್ಲಿಗೆ ತುಂಬಾ ಆಗ್ಬಿಡ್ತು. 32 ನಿಮಿಷ ಆಗೋಯ್ತು. ಮತ್ತು ನಮ್ಮ ಆಶೆ ಇನ್ನೂ ಸ್ವಲ್ಪ ನೋಡಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಂತೇಳ್ಬಿಟ್ಟು ಅದರಲ್ಲೂ ಕೂಡ ಕಮ್ಮಿ ಮಾಡಿದ್ಲು. ಅದು ಕೂಡ ಒಂದು 20-28 ನಿಮಿಷನೇನೋ ಆಯಿತು, ಸಮಥಿಂಗ್ ಆಜು ಬಾಜುಲಿದೆ. ಹಾಗಾಗಿ ಲೆಂತಿ ಆಗುತ್ತೆ ಅಂತ ನಾನು ಫ್ರಿಜ್ ಕ್ಲೀನಿಂಗ್ ಡೀಟೇಲಾಗಿ ನೀಟಾಗಿ ತೋರಿಸಲಿಲ್ಲ. ಹಾಗಾಗಿ ಅದನ್ನು ಕೂಡ ಈ ಒಂದು ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನನ್ನ ಮನೆಯ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಫ್ರಿಜ್ಜು ಅಂತೇಳಿ. ಹಾಗೆಯೇ ಎಷ್ಟು ಮನೇಲಿ ಐಟಮ್ಸ್ ಇತ್ತಲ್ಲ, ನಾನು ಸುಮಾರು 1-1.5 ತಿಂಗಳ ಹತ್ರ ನಾನು ಊರಿಗೆ ಹೋಗ್ಬಿಟ್ಟೆ. ಹಂಗಾಗ್ಬಿಟ್ಟು ಮನೇಲಿ ಏನೂ ತಂದಿರಲಿಲ್ಲ, ರೇಷನ್ನು ಫುಲ್ ಖಾಲಿ ಕೂಡ ಆಗ್ಬಿಟ್ಟಿತ್ತು. ಹಂಗಾಗ್ಬಿಟ್ಟು ಈಗ ಫಿಲಪ್ ಮಾಡಬೇಕು. ಫಸ್ಟ್ ನೀಟ್ ಆಗಿಬಿಟ್ರೆ ಮನೆಯೆಲ್ಲನೂ, ಆಮೇಲೆ ರೇಷನ್ ತಂದು ಫಿಲಪ್ ಮಾಡೋದು ಅನ್ನೋ ಒಂದು ಐಡಿಯಾ ನನಗೆ. ಹಂಗಾಗ್ಬಿಟ್ಟು ಏನಿದೆಯಲ್ಲ ಅದನ್ನಷ್ಟೇ ನಾನು ಜೋಡಣೆ ಮಾಡಿರೋಂಥದ್ದು, ಫ್ರಿಜ್ ಕ್ಲೀನ್ ಮಾಡೋದು ಶೇರ್ ಮಾಡ್ಕೊತಾ ಇದ್ದೀನಿ. ಹೋಗಿ ನೋಡ್ಕೊಂಬನ್ನಿ. ಸರಿ ಅಂತ ಜೋಡಿಸ್ತೀನಿ. ಇದು ರಾಗಿ ಇಷ್ಟ ಅಯ್ಯೋ ರಾಗಿ ತಿಂತದೆ ನೋಡು. ಕೊಡೋ ರಾಗಿ ಮನೇಲಿ ಎಲ್ಲಿತ್ತು? ಖಾರ ಕೂಡ ತಂದ. ಯಾಕಮ್ಮ ಹಂಗೆ ಮಾಡಿದೆ? ಈ ಕಾಲೆ ಜೀರಿಗೆ ಮನೇಲಿ ಎಳ್ಳಿತ್ತು, ಅದು ಕೂಡ ಹೇಳ್ತಾವೆ ನೋಡಿ. ಗಾಯ್ಸ್, ಬೇಳೆ ಅಮ್ಮ ಚೆನ್ನ ಮಸಾಲ ಪೌಡ್ರ್ ಇದೆ, ಅದು ನೀಟಾಗಿ ಜೋಡಿ ಚೆನ್ನ ಮಸಾಲ ಮಾಡೋಣ. ಚೆನ್ನಾಗಿ ಮತ್ತೆ ಪೂರಿನ ಸಾಗು, ಪೂರಿ ಚಪಾತಿ ಆಯ್ತು. ಎಲ್ಲ ಮನೆ ಕ್ಲೀನ್ ಮಾಡುವಾಗ ನೀಟಾಗಿ ಗೊತ್ತಾಗುತ್ತೆ ಏನೇ ಅಂತ. ಅಲ್ಬೇಡ ತಕ್ಕ ಇನ್ನ ಒಚ್ಕ ಬೇರೆ ಎಣ್ಣೆ ಐತೆ ಅದಕ್ಕೆ. ಅದನ್ನ ಮುಖ ಒರ್ಸ್ಕೊಳಕ ಅಲ್ಲ, ಇದಾಗ ಒರ್ಸ್ಕೊಳಮ್ಮ. ನಮ್ಮ ಇದಾಗ ಒರ್ಸ್ಕೊಳಮ್ಮ. ಕಡಲೆ ಐತಲ್ಲಿ ಟಿಕ್ ಟಿಕ್ ಅಂತ ಕಡಲೆ ಹಿಟ್ಟಿನ ಪಾಯಸ ಮಾಡ್ಕೊಡ್ತೀಯ? ಕಡಲೆ ಹಿಟ್ಟಿನ ಪಾಯಸ ನಿಂಗೆ ಮಾಡ್ಕೊಡ್ತೀನಿ. ಕಡಲೆ ಹಿಟ್ಟಿನ ಪಾಯಸಕ್ಕೆ ಮರಿದೇನೆ ತರಕಾರಿಗಳನ್ನ ಹಾಕ್ಕೊಡ್ಬೇಕು. ಅದನ್ನ ನೀನೇ ತಿನ್ಬೇಕು. ಕರ್ಲೆ ಕೋಪ ಮರಿ ಅಲ್ಲಿ ರೆಡ್ ಬಟ್ಟೆ ಕೊಡು ಮರಿ, ಒರ್ಸ್ಕೊಡ್ತೀನಿ. ರೆಡ್ ಬೆಟ್ಟ ನಾನೆಲ್ಲ ಜೋಡಿಸ್ಕೊಂತೀನಿ. ನೀನು ಒರ್ಸ್ಕೊಡ್ತೀನಿ. ಒರ್ಸ್ಕೊಡ್ತೀನಿ ಕೊಡಿ. ಎಣ್ಣೆ ಪಟ್ಟೆ ಆಗೈತತ್ತ ಎಲೆಗಾಮ ಬಟ್ಟೆ ಆಗೈತೆ ನೋಡು, ಅದು ಕೊಳೆ ಹಾಕೈತೆ. ಆಗೈತೆ ನೋಡು. ಅಯ್ಯಯ್ಯೋ ಶಾವಿಗೆ ಅಂತು ಅದ್ರಾಗ ಒಂದಿಷ್ಟು ಇದ್ರಾಗ ಒಂದಿಷ್ಟು ಒಂದೊಂದು ತರಬೇಕು. ಮನೆಗೆ ಏನು ತಂದು ಅದಿಷ್ಟು ಇದಿಷ್ಟು ಅಲ್ಲೇ ಇರುತ್ತೆ, ಸಿಗಲ್ಲ. ಮತ್ತೆ ಹೊಸ್ತಾಗ ಅಂಗಡಿ ತಂದಿರೋದು ಹಂಗೆ ಬೇರೆ ಜೋಡ್ತೀನಿ. ಎಲ್ಲ ಮಿಷಪ್ ಎಲ್ಲ ಮೊಸಪಾಗಿತ್ತು ಗಾಯ್ಸ್. ನೋಡಿ ಇಷ್ಟೊಂದು ಶಾವಿಗೆ. ಒಂದೊಂದು ದಿನ ತಾಂಡ್ರಕ್ಕೆ ನೆಮ್ಮದಿಯಾಗಿ ಒಂದೊಂದು ದಿನ ನಿಧಾನಕ್ಕೆ ಆರಾಮಾಗಿದ್ದೀವಿ. ಯಪ್ಪ ಎಲ್ಲ ಒಂದೇ ಸಲ ಆಗ್ಬೇಕು ಅಂದಿದ್ರೆ ಕಷ್ಟ ಇರೋದು ಅಲ್ವಾ? ಹೌದು, ನೀಟಾಗಿ ಮಾಡ್ತೀವಿ. ಒಂದೇ ಸಮಯ ಎಲ್ಲ ಬೇಗ ಆಗ್ಬಿಡ್ಬೇಕು ಅಂತಂದ್ರೆ ಆಗಲ್ಲ. ಒಂದೊಂದೇ ಇವತ್ತು ಫ್ರಿಜ್ಜು ಹಿಂಗೆ, ನೆಕ್ಸ್ಟ್ ಅದು ಇದು, ಆ ರೂಮ್ ಅಡುಗೆ ಮನೆ, ಈ ಥರ ಅಂತಂದರೆ ಓಕೆ. ಇವು ಅಕ್ಸೆ ಬೀಜ ಅಂತ, ಚಿಯಾ ಸೀಡ್ಸ್. 4 ದಿನದ ಜೀವನ. ಅದನ್ನ ಯಾವಾಗ ಕೇಳಿದ್ರೆ ಯಾಕಪ್ಪ ಬಾಯಿ ಬಂದು
ಅಲ್ಲೆಲ್ಲ ಹೊರಗಡೆ ಕೇಳಿದ್ದೆ. ಆ ಸಾಂಗ್ ರೀಸೆಂಟಾಗಿ ಕೇಳಿದ್ರೆ ಮಾತ್ರ ಅದು ಹಂಗೆ ಬರುತ್ತೆ ಫೋನಾಗಿ. ಎಲ್ಲ ಹೊರಗಡೆ ಕೇಳಿದ್ದೆ ನಾನು. ರೀಲ್ಸಲ್ಲಿ ನೋಡಿದ್ದ. ನೋಡಿ ಚಕ್ಕೆ ನಾವು ಬೇಕಾದಾಗ ಸಿಗೋದೇ ಇಲ್ಲ ನಮ್ಮ ಮನೇಲಿ. ಎಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ ಚಕ್ಕೆ, ಬೇಕು ಅಂತ ಸಿಗೋದೇ ಇಲ್ಲ. ನೋಡಿ ಹೆಂಗೆ ಸಿಗ್ತವೆ ಇವಾಗ. ಇಲ್ಲ ನಮ್ಮ ಕೂಕುನೇ ಅಡ್ಜಸ್ಟ್ ಮಾಡ್ಬೇಕು ಇವಾಗೆಲ್ಲ. ಇಲ್ಲೆಲ್ಲ ಜೋಡಿಸ್ಬೇಕು. ಫ್ರಿಜ್ ಕ್ಲೀನ್ ಮಾಡುವಾಗ ಏನಪ್ಪ ಅಂದರೆ ಅಡ್ವಾಂಟೇಜ್ ಅಂತಂದರೆ, ಮನೆಯಲ್ಲಿ ಎಷ್ಟು ಥರದ ಐಟಮ್ಗಳು, ಒಂದೇ ಥರದ ಐಟಮ್ ಒಂದು 10 ಕಡೆ ಸಿಗ್ತವೆ. ನೋಡಿ ಇಲ್ಲಿ ಬೇಳೆ, ಇಲ್ಲಿ ಬೇಳೆ ಎಲ್ಲ ಒಂದೇ ಥರದ್ದು ಒಂದು 5-6 ಕಡೆ ಸಿಗುತ್ತೆ. ಅಲ್ಲೆಲ್ಲ ಇದ್ದಾವೆ. ಕ್ಲೀನಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಸಿಗ್ತವೆ ನೋಡಿ. ನಾನು ಬಾಕ್ಸಲ್ಲಿ ಹಾಕಿ ಇಕ್ಕಲ್ಲ. ಯಾಕೆ ಗೊತ್ತಾ, ಬಾಕ್ಸಲ್ಲಿ ಹಾಕಿ ಇಡೋದಿಲ್ಲ ಮೇಲ್ಗಡೆ ಎಲ್ಲೂ ಅಡುಗೆ ಮನೇಲಿ. ಯಾಕಂದರೆ ಇರೋರು ಇಬ್ಬರೇ ಇರೋದ್ರಿಂದ ನಾವು ಜಾಸ್ತಿ ಬೇಗ ಖರ್ಚು ಮಾಡಲ್ಲ. 1/4 kg ಬೇಳೆನೂ ಒಂದು ತಿಂಗಳು ಬರ್ತದೆ ಒಂದ್ಸಲ, ಹೇಳಕ್ಕೆ ಬರಲ್ಲ. ವೆರೈಟಿ ತಿಂಡಿ ಮಾಡಿದ್ವಿ ಅಂದರೆ ಹಂಗಾಗ್ಬಿಟ್ಟು ಅಲ್ಲಿ ಹೊರಗಡೆ ಇಡಲ್ಲ, ಎಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಅದಕ್ಕೆ ಖಾಲಿ ಇರುತ್ತೆ ನಮ್ಮ ಮನೆಗೆ ಅಡುಗೆ ಮನೆ. ಇದು ಬಂದು ಆರ್ಗ್ಯಾನಿಕ್ ಬೆಲ್ಲ. ರವೆ ಸ್ವಲ್ಪ ಎಲ್ಲ ವರ್ಷ ಧೂಳ ಆಗುತ್ತೆ. ಕಡಲೆ ಎರಡು ಹತ್ರ ಸಿಗ್ತೈತೆ ಕಡಲೆ. ಇಲ್ಲೊಂದು ತಿನ್ನಾಗಿಲ್ಲ. ನನ್ನ ಕೈ ತುಂಬ ಚೆನ್ನಾಗಿಲ್ಲ. ಇಷ್ಟ ಆಗಲ್ಲಪ್ಪ. ನಾನು ಯಾಕೆ ಕೆಲಸ ಮಾಡಿಕೊಂಡು ತಿನ್ನೋದು ಇಷ್ಟ ಆಗಲ್ಲ. ಬಟ್ ಗೈಸ್, ನಿಮಗೆ ಯಾರಿಗೆಲ್ಲ ಕೆಲಸ ಮಾಡ್ಕೊಂತಾನೆ ತಿನ್ನೋದು ಅಭ್ಯಾಸ ಇದೆ ಕಮೆಂಟ್ ಮಾಡಿ. ಯಾರ್ಯಾರಿಗಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ನಂತರ. ಇದು ಬೇಸಿಗೆ ರಾಜ್ಯದಲ್ಲಿ, ಈ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ತೊಗೊಂಬಂದಿದ್ದು ಟ್ಯಾಂಗು. ಅವಾಗ 10 ರೂಪಾಯಿ ಹುಡ್ಕೊಡೋಕೆ ತಗೊಂಬರ್ತಿದ್ದೆ. ಹಿಂಗೆ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು 25 ರೂಪಾಯಿಗೆ ಎರಡೇನೋ 50 ರೂಪಾಯಿಗೆ ಎರಡು ತಗೊಂಬಂದೆ. ಎಷ್ಟು ರೂಪಾಯಿ ನೋಡಿ? 26 ರೂಪಾಯಿ. ಇಲ್ಲಿಂದ 26. ಖಾಲಿನೇ ಆಗಲಿಲ್ಲ. 26 ರೂಪಾಯಿ ಜಾಸ್ತಿ ಆಯ್ತಪ್ಪ. 20 ರೂಪಾಯಿ ಕೊಡ್ಬೋದೇನಲ್ಲ? ಫ್ರಿಜ್ ಕ್ಲೀನ್ ಆತಪ್ಪ ದೇವ್ರೆ. ನಾಶ ಇಲ್ಲಿ ಬಂದು ಕೈ ಇಟ್ಟಿದ್ದು ಮನೆ ಕೆಲಸವೇ ಆಗಲ್ಲ. ಮೀ ಬ್ರ್ಯಾಂಡ್ ಅಂಬಾದಿಡೋ ನಮ್ಮ ಆಶಾ ಮನೆಗೆ. ಥ್ಯಾಂಕ್ ಯು ಕಣಮ್ಮ. ಅದೆಲ್ಲ ಹೊಚ್ಚಿದ್ದು ಆಯ್ತಾ? ಇವಾಗ ತಾನೇ ಅರುಣ್ ಚಾಮನ್ ಪಟ್ನ ಮಾಡ್ತಾ ಇದು 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 ಅರುಣ್ ಚಾಮನ್ ಅಮ್ಮ ಮಗದು ಮಾಡ್ಕೊಟ್ಟು ಏನು ಮಾಡೋದು? ಪಾಯಸಕ್ಕೆ ಹಾಕಲ್ಲ. ಡೇಟ್ಸು ಪಾಯಸಕ್ಕೆ ಹಾಕಲ್ಲ ಗೈಸ್. ಹಾಕಲ್ಲ. ಯಾಕೆ ಹಾಕಲ್ಲ? ಯಾರು ಹಾಕಲ್ಲ, ನಾವು ಹಾಕಲ್ಲಪ್ಪ. ಏನು ಹಾಕಲ್ಲ? ನಾನೇ ಹಾಕಲ್ಲ. ಯಾರನ್ನ ಮಾಡೋದೆಲ್ಲ ಹಾಕೋದು. ಹಾಕ್ತೀನಿ. ಅಯ್ಯಪ್ಪ, ಯಾಕೆ ಒಂಥರ ಸ್ಮೆಲ್ ಬರ್ತೈತಿ? ಅದು ಈ ಡಯಟ್ ಸ್ಮೆಲ್ ಹಂಗಿರೋದು. ಒಂಥರ ಸ್ಮೆಲ್. ಚೆನ್ನಾಗೈತೆ. ಬಟ್ ನಾನೆಲ್ಲ ಕೆಲಸ ಮಾಡ್ಕೊಂಡು ತಿನ್ನಲ್ಲ. ತಿನ್ನೋದು ಅಭ್ಯಾಸ ಇಲ್ಲ. ತಿಂದ್ರೆ ನನಗೆ ಹಿಮ ಬರುತ್ತೆ ಗಾಯ್ಸ್. ನನಗೆ ಹಿಮ ಮೇಲಿಂದ ಹಿಮ ಬರಲ್ಲ, ಅಮ್ಮನಿಂದ ಹಿಮ ಬರುತ್ತೆ ಗಾಯ್ಸ್. ನನಗೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ತಿಂದು ಹೊಡೆದ. ಯಾವಾಗಲೂ ಒಂದ್ಸತಿ ಅಲ್ಲ, ಡೈಲಿ ತಿನ್ಬೇಕು. ಈ ಅಮ್ಮ ಚಿಕ್ಕಗೋ ತಿನ್ಬೇಕು ತಾನೆ, ಅದಕ್ಕೆ ತಟ್ಟೆಗೆ ಉಪ್ಪು ಹಾಕಿದಾಗ. ಹೌದು, ನಾನು ಮಾಡೋದು. ಎಂತ ಚೆನ್ನಾಗುತ್ತಾ ಲೈನ್ ಡೇಟ್ಸ್. ಹೌದಾ? ಜಾಸ್ತಿ ಬೇಳೆಗಳೇ ಇಲ್ವಲ್ಲ ಹೇಳೋಕ್ಕೆ. ರೇಷನ್ ತಿಂದಿಲ್ಲ ತರಬೇಕು. ಫಸ್ಟ್ ಕ್ಲೀನ್ ಆದ್ರೆ ಆಮೇಲೆ ರೇಷನ್ ತರ್ಬೋದಲ್ಲ. ಇದನ್ನು ಲೈನ್ ಡೇಟ್ಸ್ ಮಾಡಲು ತಂದಿದ್ದು.
ಬಂದಿದ್ದು ಇಷ್ಟು ನಾನು ಮಾತಾಡ್ದು ಕೋತಿ ಕೋತಿ ನೋಡಿ ಗಣೇಶ ಮಾಡೋದ್ರೆ ರೊಕ್ಕ ಮಾಡ್ತೈತೆ ಗಣೇಶ ಮಾಡೋದ್ರೆ ರೊಕ್ಕ ಮಾಡ್ತೈತೆ ಕೊತ್ತಂಬರಿ ಕಾಳೊಳಗೆ ಲೈಟ್ ಡೇಟ್ಸ್ ಮಾಡ್ತಾರಂತೆ. ಹೌದಾ ಗಾಯ್ಸ್, ಅದನ್ನ ನೀರಲ್ಲಿ ನೆನಾಕ್ಬಿಟ್ಟು ಒಣಗಾಕಿ ಮಿಕ್ಸಿಗೆ ಹಾಕಿ ಲೈನ್ ಡೇಟ್ಸ್ ಥರ ಮಾಡಿಬಿಟ್ಟು ಲೈನ್ ಡೇಟ್ಸ್ ಸುಮ್ಮನೆ ತರಲೆ ಮಾತಾಡ್ತಾಳೆ, ತಲೆಗೆ ಹಾಕೋಬೇಡಿ ಆಯ್ತಾ? ತಲೆಗೆ ಹಾಕೋಬೇಡಿ, ಕಿವಿಗೆ ಹಾಕೊಳ್ಳಿ. ಕಿವಿಗೂ ಹಾಕೋಬೇಡಿ. ನಾ ಬೇಗನೆ ತಿಂತೀನಿ, ಬೇಕಂದ್ರೆ ತಿಂತೀನಿ ಅಷ್ಟೇ. ಡೋಂಟ್ ಬಿ ಫೋರ್ಸ್ ಪ್ಲೀಸ್. ಕುಂಬಳಕಾಯಿ ಬೀಜ ಅಲ್ಲ? ಕಾಳು ಅಲ್ಲ, ಇದು ಸೂರ್ಯಕಾಂತಿ ಬೀಜ. ಅದು ಅದೇ ಸೂರ್ಯಕಾಂತಿ ಬೀಜ ಅಲ್ಲ, ಇದು ಬಂದು ಬಂದಿಲ್ಲ, ಅದು ಅಲ್ಲೇ ಕಲ್ಲಂಗಡಿ ಬೀಜ. ನೋಡಿ ಇವಾಗ ನೋಡಿ ಯಾವ ಥರ ಇದೆ ಅಂತ. ವಾವ್, ಎಲ್ಲ ಇಷ್ಟು ಕಸ ತೆಗ್ದ್ವಿ. ಇದು ತುಂಬ ಕಸ ಇತ್ತು. ಇದು ಚೆನ್ನಾಗಿರೋದು ಬೇಳೆ ಐಟಮ್ಸ್, ನೆನೆ ತಂದಿದ್ದ ತರಕಾರಿ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಟಿದ್ದೀವಿ. ಸ್ಟೋರ್ ಮಾಡಿ ಈ ಥರ ರೆಡಿಯಾಗಿದೆ. ಇದೇ ಫ್ರಿಜ್ ಕ್ಲೀನ್. ನೋಡಿ ಎಷ್ಟು ಚೆನ್ನಾಗಿ ಫ್ರಿಜ್ ಕ್ಲೀನಾಗಿದೆ ಅಂತ. ಫಸ್ಟಿಗೆ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ವ ಫ್ರಿಜ್ ಯಾವ ಥರ ಒಂದು ಹಾಳಾದ ರೀತಿಯಿಂದ ಇತ್ತು ಅಂತೇಳಿ. ಅದನ್ನು ಕ್ಲೀನ್ ಮಾಡೋದಂತಂದರೆ ಒಂದು ದಿನವೇ ಟೈಮ್ ಹಿಡಿತು. ಬಟ್ ಆದರೆ ಸ್ವಲ್ಪ ಊರಿಗೆ ಹೋಗಿದ್ವಿ, ಏನು ಐಟಮ್ಸ್ ಏನೋ ತಂದಿರಲಿಲ್ಲ. ಹಂಗಾಗ್ಬಿಟ್ಟು ಮನೇಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಏನಿಲ್ಲ ಹಾಳಾಗಿತ್ತು ಅದನ್ನೆಲ್ಲ ತೆಗ್ದಿದ್ದಕ್ಕೆ ಇವಾಗ ಉಳಿದಿರೋದು ಚೆನ್ನಾಗಿರೋಂಥದ್ದು ಎಲ್ಲ ಇಷ್ಟು ಮಿಕ್ಕಿದ್ದಂಥದ್ದು. ಹಂಗಾಗಿ ಇನ್ನು ಫಿಲಪ್ ಮಾಡಬೇಕು, ರೇಷನ್ ತೊಗೊಂಬಂದಿಲ್ಲ. ಫಸ್ಟ್ ಇದೆಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ ನಂತರ ತೊಗೊಂಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕ್ಲೀನಾಗಿದೆ. ಈ ರೀತಿ ನಾನು ನನ್ನ ಮಗಳು ನೀಟಾಗಿ ಜೋಡಿಸಿದಂಥದ್ದು. ಎಲ್ಲ ಐಟಮ್ಸ್ ಎಲ್ಲನೂ ಕೂಡ ಖಾಲಿ ಅನಿಸುತ್ತೆ ಅಲ್ಲಲ್ಲ ಇಟ್ಟಿರೋದ್ರಿಂದ. ಬಟ್ ಆದರೆ ಫಿಲಪ್ ಮಾಡಿದಾಗ ಫುಲ್ಲು ಫಿಲಪ್ ಆಗುತ್ತೆ. ಬಟ್ ಆದರೆ ಇನ್ನೂ ತೊಗೊಂಬರೋ ಐಟಮ್ಸ್ ಜಾಸ್ತಿ ಇದೆ. ಹಬ್ಬದ ಪ್ರಯುಕ್ತ ಮಾಡಿದರೆ ಹೆಂಗೋ ಗೊತ್ತಿಲ್ಲ, ಮಾಡ್ತೀನಿ ಹೆಂಗೋ ಗೊತ್ತಿಲ್ಲ, ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ. ಬಟ್ ವೆಯ್ಟ್ ಮಾಡಿ, ನನ್ನ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನೋ ಇಲ್ಲೋ ಅಂತೇಳಿ. ಬಟ್ ಆಸೆ ಇದೆ, ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷವೂ ಕುಂಡಿಸ್ಬೇಕು ಅನ್ನೋ ಒಂದು ಆಸೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಹೇಗಿತ್ತು? ಇದ್ರಲ್ಲಿ ಒಂದು ಟಾಸ್ಕ್ ಕೂಡ ಇಬ್ಬರು ಟಾಸ್ಕ್ ಚಾಲೆಂಜಾಗಿ ತೊಗೊಂಡು ಮಾಡಿದ್ವಿ. ಇಬ್ಬರು ಸೋತಿ. ಆಮೇಲೆ ಲಾಸ್ಟಿಗೆ ನಾನು ಗೆದ್ದೆ. ಆ ಟಾಸ್ಕ್ ಬಿಟ್ಟು ಆಮೇಲೆ ಬೌಂಡ್ರಿ ಬಿಟ್ಟು ದಾಟಿದ ಮೇಲೆ, ಅಂದರೆ ಆ ಗೆರೆ ದಾಟಿದ ಮೇಲೆ ನಾನು ಸುಮ್ಮನೆ ಸಾಮಾನ್ಯವಾಗಿ ಅದನ್ನ ಆಗದೆ ಗೆದ್ದೆ ಅಷ್ಟೇ. ಅದೆಲ್ಲ ಬರಲ್ಲ. ಬಟ್ ಆಗದೆ ನೀಟಾಗಿ ಇಬ್ಬರು ಕೂಡ ಸೋತ್ವಿ. ನಾನೊಬ್ಬರು ಹೋದ ಲಾಸ್ಟಿಗೆ ಗೆದ್ದಿದ್ದ ಬಹುಮಾನ ಕೊಡ್ಲಾ? ಯಾಕಂದ್ರೆ ಅವಾಗಲೇ ಅಮ್ಮ ಚಾಕ್ಲೇಟ್ ತಂದು ಕೊಟ್ಟರು, ಬಟ್ ತಿಂಡಿಲ್ಲ. ಅದಕ್ಕೆ ಇವಾಗ ಬಹುಮಾನವಾಗಿ ಚಾಕ್ಲೇಟ್ ಅರ್ಧ ಇತ್ತು ಅಂದ್ಕೊಡ್ತೀನಿ. ಅಲ್ಲೇನು ತಿನ್ನಿಲ್ವಲ್ಲ, ಅರ್ಧ ಎತ್ತೀನಿ ಆಮೇಲೆ ತಿನ್ನಮ್ಮ ಅಂತಂದಲ್ಲ, ಆ ಒಂದು ಚಾಕ್ಲೇಟ್ ಬಹುಮಾನವಾಗಿ ಕೊಡ್ತಿದ್ದು. ಸ್ವೀಟ್ ಅಲ್ಲ ಒಟ್ಟು. ಥ್ಯಾಂಕ್ ಯು ಸೋ ಮಚ್. ಚಾಕ್ಲೇಟ್ ನಾನು ಅವೆಲ್ಲ ಅರ್ಧ ತಿಂದೆ ಕಣಮ್ಮ. ಹಿಂಗೆ ಮುರಿದ್ಬಿಟ್ಟು ತಿಂದೆ. ನಾವೇ ತಿಂದೆ. ಪದೇ ತಿಂದಿಲ್ಲ. ಅದು ನಿನ್ನ ಪಾಲು ನಿನ್ನ ತಿನ್ನು. ತೆಗೆದುಕೋ. ನಾನು ಕುಕ್ಕು ರಶೋ ಕುಕ್ಕು ಹಾಗೆ ಇದು ನಾನು ಗೆದ್ದಿದ್ದಕ್ಕೆ ಬಹುಮಾನ. ಹೌದು, ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ಅಲ್ಲ, ಏನು ಟೇಸ್ಟ್ ಬರುತ್ತೆ ಹೇಳು? ಅಂದರೆ ಏಲಕ್ಕಿ ಫ್ಲೇವರ್ ಜಾಸ್ತಿ. ಏಲಕ್ಕಿ, ಶುಂಠಿ ಏಲಕ್ಕಿ ಎರಡು. ಶುಂಠಿ ಟೀ ಕುಡ್ದಂಗೆ ಆಗುತ್ತೆ. ಹೌದೌದು, ಶುಂಠಿ ಮತ್ತು ಏಲಕ್ಕಿ ಫ್ಲೇವರ್ ಜಾಸ್ತಿ ಐತೆ. ಹೌದು, ಶುಂಠಿ ಒಣ ಶುಂಠಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಮಗಳದ್ದು ಒಂದು ಕುಕ್ಕು ಚಾನಲ್ ಇದೆಯಲ್ಲ ಕಾಶ್ಮೀರ ಅಷ್ಟೊತ್ತು, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಚೆನ್ನಾಗಿ ಮಿಸ್ ಕೊಡಿ, ಮಿಲಿಯನ್ ಮಿಸ್ ಕೊಡಿ ಅಂತ ಕೇಳ್ಕೊತೀವಿ. ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.